ಸ್ಟೈಲ್ ಅಥವಾ ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ಮನೆಯಲ್ಲೇ ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಅರ್ಧ ಕಪ್ ತುಪ್ಪ, ಅರ್ಧ ಕಪ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಾದ್ಮೇಲೆ 2 ರಿಂದ 3 ಪಲಾವ್ ಎಲೆ, 4-5 ಏಲಕ್ಕಿ, ಸ್ವಲ್ಪ ಸೋಂಪು, ಪೆಪ್ಪರ್, ಚಕ್ಕೆ ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ 5 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುತ್ತ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಫ್ರೈ ಆಗಿದೆ. 2 ಹಿಡಿಯಷ್ಟು ಪುದೀನ, 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಮೀಡಿಯಮ್ ಸೈಜ್ 6 ಟೊಮೆಟೊನ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಇಲ್ಲೇ ಪೂರ್ತಿಯಾಗಿ ಬೇಯಬೇಕು. ಇವಾಗ 7 ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ಗೆ 150 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಮೇನ್ ಟೇಸ್ಟ್ ಕೊಡುತ್ತೆ. ನೀವು ಇದು ಸ್ವಲ್ಪ ಕಡಿಮೆ ಮಾಡಿದ್ರೂ ಏನೋ ಟೇಸ್ಟಲ್ಲಿ ಕಡಿಮೆ ಅನಿಸ್ತಾ ಇರುತ್ತೆ. ಇವಾಗ ಮಸಾಲ ಪೌಡರ್ಸ್ ಹಾಕ್ಕೊಳ್ಳೋಣ. 2 ಸ್ಪೂನ್ ಗರಂ ಮಸಾಲ, 3 ಸ್ಪೂನ್ ಬಿರಿಯಾನಿ ಮಸಾಲ, 2 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಇವಾಗ 2 ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಇವಾಗ 1 kg ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನೀರೇನೋ ಹಾಕ್ಕೊಬೇಡಿ, ಆ ಮಸಾಲ ಅಲ್ಲೇ ಚೆನ್ನಾಗಿ ಬೇಯಲಿ. ಪೀಸಸ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಚಿಕನ್ ಒಂದು 75% ಆಗುವಷ್ಟು ಬೇಯಿಸ್ಕೊಳ್ಳಿ. ಇವಾಗ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಇವಾಗ ರೈಸ್ ಹಾಕ್ಕೊಳ್ಳೋ ಟೈಮ್. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಷ್ಟು ಅಳತೆ ತೊಗೊತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ಗೆ 3/4 kg ಅಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸರಿಯಾಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಸಾಲೆ ಎಲ್ಲ ಈಕ್ವಲ್ ಆಗಿ ಮಿಕ್ಸ್ ಆಗಿರ್ಬೇಕು ನೀರಲ್ಲೂ. ಆಗಲೇ ಪೀಸಸ್ ಬೇಯೋಷ್ಟು ಮಾತ್ರ ಸಾಲ್ಟ್ ಹಾಕ್ಕೊಂಡಿದ್ವಿ. ಇವಾಗ ಅಕ್ಕಿಗೂ ಸೇರಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಒಂದ್ಸರಿ ನೀರನ್ನ ಟೇಸ್ಟ್ ನೋಡಿ, ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿದೆಯಾ ಅಂತ. ಉಪ್ಪು ಸರಿಯಾಗಿದೆಯಾ ಇಲ್ಲ ಅಂತ ಹೆಂಗೆ ನೋಡೋದು ಅಂದರೆ, ನೀರನ್ನ ಟೇಸ್ಟ್ ಮಾಡಿದಾಗ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಆವಾಗ ಅಕ್ಕಿ ಬೆಂದಮೇಲೆ ಉಪ್ಪಿನ ಟೇಸ್ಟ್ ಕರೆಕ್ಟಾಗಿರುತ್ತೆ. ಇವಾಗ 3/4 kg ಅಕ್ಕಿ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಹೋಟೆಲ್ ಸ್ಟೈಲ್ ಅಥವಾ ಮುಸ್ಲಿಂ ಸ್ಟೈಲ್ ಈಸಿ ಆ್ಯಂಡ್ ಕ್ವಿಕ್ ಬಿರಿಯಾನಿ ಮನೆಯಲ್ಲಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ. ಇದಕ್ಕೇನು ಜಾಸ್ತಿ ಎಫರ್ಟ್ಸ್ ಹಾಕೋಂಗೂ ಇಲ್ಲ. ನೋಡಿ, ನಾವು ಏನೂ ರುಬ್ಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ರೆ ಸಾಕು. ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ 2-3 ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋ ಅಂಥ ರೆಸಿಪಿನೂ ನಾನು ತೋರಿಸಿದ್ದೀನಿ, ಚೆಕ್ ಮಾಡಿ ನೋಡಿ. ನಾನಿಲ್ಲಿ ಅಂಗಡಿಯಿಂದ ತಂದಿರೋ ಬಿರಿಯಾನಿ ಮಸಾಲನೇ ಯೂಸ್ ಮಾಡಿದ್ದೀನಿ. ನಿಮ್ಗೇನಾದರೂ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಹೆಂಗೆ ಮಾಡೋದು ಅಂತ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ. ನಾನು ಅದನ್ನು ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.